ದೇವು ವಿಡಿಯೋಗೆ ಬಂತು ಅಂತ ಹೇಳಿದ್ರೆ ನೀವೆಲ್ಲ ಬಯಸ್ಕೋತೀರಂತ ಅರ್ಥ. ನಾ ಬೈದೊಂದು ಅರ್ಥ ಅದಕ್ಕೊಂದು ತಿಳಿ ಇರುತ್ತೆ. ಇವತ್ತಿನ ಟಾಪಿಕ್ ಶಿವಭಕ್ತರು ಯಾಕೆ ಹಣೆಗೆ ವಿಭೂತಿಯನ್ನು ಧರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಅದರಲ್ಲೂ ದಿನನಿತ್ಯ ಲಿಂಗ ಪೂಜೆ ಮಾಡ್ತಕ್ಕಂತಹ ಲಿಂಗಾಯತ್ಸ್ ಯಾಕೆ ವಿಭೂತಿಯನ್ನು ಧರಿಸ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ವಿಷಯ. ವಿಭೂತಿಯ ಮಹಾತ್ಮೆಯನ್ನು ಎಲ್ಲರೂ ಕೂಡ ನಾವು ತಿಳ್ಕೋಬೇಕಾಗತ್ತೆ. ವಿಭೂತಿಯಲ್ಲಿರ್ತಕ್ಕಂಥ ಶಕ್ತಿಗಳು ಏನು, ವಿಭೂತಿಯ ಧರಿಸೋದ್ರಿಂದ ನಮಗೆ ಲಾಭ ಏನು, ಆಚಾರ ವಿಚಾರ ಏನು ಅಂತಕ್ಕಂಥ ಇದನ್ನು ನಾನು ಹೇಳೋದಕ್ಕಿಂತ ಏನು ಇವಾಗ ಧರ್ಮವನ್ನು ಸಾರ್ತಕ್ಕಂತಹ ಮಠದ ಸ್ವಾಮೀಜಿಗಳು ಮತ್ತು ಉನ್ನತ ಸ್ಥಾನ ಇರ್ತಕ್ಕಂತಹ ವ್ಯಕ್ತಿಗಳು ಮತ್ತು ದಿನನಿತ್ಯ ಪೂಜೆ ಮಾಡ್ತಕ್ಕಂತಹ ಪೂಜಾರಿಗಳು ಎಲ್ಲರೂ ಕೂಡ ಹೇಳಬೇಕಾಗುತ್ತೆ. ಅವ್ರು ಮಾತ್ರ ಹಚ್ಕೊಂಡಿರ್ತಾರೆ. ವಿಭೂತಿಯ ಮಹಾತ್ಮೆಯನ್ನು ಯಾಕೆ ಸಾರ್ತಕ್ಕಂಥದ್ದು, ವಿಭೂತಿಯ ಧರಿಸೋದ್ರಿಂದ ಏನೆಲ್ಲ ಲಾಭ ಅಂತಕ್ಕಂಥದ್ದನ್ನು ಯಾರು ಕೂಡ ಇದುವರೆಗೂ ಯಾವ ಸ್ವಾಮೀಜಿನೂ ಹೇಳಿಲ್ಲ. ಇದನ್ನು ಹೇಳಬೇಕಾಗುತ್ತೆ. ನೋಡಿ, ವಿಭೂತಿಯನ್ನು ನಮಗೆ ಕಾಣಸಿಗ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಒಂದೇ ಒಂದು ಜಾಗದಲ್ಲಿ, ಎಲ್ಲಿ ಅಂತ ಹೇಳಿದ್ರೆ ಶ್ರೀ ಮಠಮಾನ್ಯಗಳೆಲ್ಲ ಮಾತ್ರ ನಾವು ಕಾಣ್ತಾ ಇದ್ದೇವೆ. ಯಾರು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಲ್ಲಿನ ಒಂದು ವಿದ್ಯಾರ್ಥಿಗಳು ಅವರು ಮಾತ್ರ ಹಚ್ಚಿರ್ತಾರೆ. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಪ್ರೇಯರ್ ಮಾಡಬೇಕಾದ್ರೆ, ನಂತರ ಶಾಲೆಗೆ ಹೋಗಬೇಕಾದ್ರೆ, ಮತ್ತೆ ಸಂಜೆ ಪ್ರೇಯರ್ ಮಾಡಿ ಊಟ ಮಾಡಬೇಕಾದ್ರೆ ಮತ್ತೆ ಧರಿಸಿರ್ತಕ್ಕಂಥದ್ದು. ದಿನನಿತ್ಯ ಯಾರು ಮಠದ ಒಂದು ಅಂಗಳದಲ್ಲಿ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಅದನ್ನು ಹೆಚ್ಚಾಗಿ ಬಳಸ್ತಾರೆ. 12ನೇ ಶತಮಾನದ ನಂತರ, ಬಸವಣ್ಣ ಬಂದ ನಂತರ ಅತಿ ಹೆಚ್ಚಾಗಿ ಅದನ್ನು ಬಳಸ್ತಾ ಇದ್ದಾರೆ. ಯಾಕೆಂದರೆ ಎಲ್ರಿಗೂ ಕೂಡ ಜಾತಿಯ ಒಂದು ಅಸಮಾನತೆಯನ್ನು ಹೊರಸಲಿಕ್ಕೋಸ್ಕರ ಮಾನವತೆಯನ್ನು ಎಲ್ಲರೂ ಮಾನವ ಜಾತಿ ಒಂದೇ ಅಂತಕ್ಕಂಥ ಸಾರಲಿಕ್ಕೋಸ್ಕರ ಬಸವಣ್ಣ ಎಲ್ಲರೂ ಕೂಡ ಲಿಂಗವನ್ನು ಕಟ್ತಾಯಿದ್ರು. ಈ ಒಂದೇ ಒಂದು ಮಾನವ ಜಾತಿ ಅಂತಕ್ಕಂಥ ಸಾರಲಿಕ್ಕೋಸ್ಕರ ಎಲ್ಲರೂ ಕೂಡ ಸೇರಿಸಿ ಲಿಂಗಾಯತ್ ಅಥವಾ ವೀರಶೈವ ಅಂತಕ್ಕಂಥದ್ದು ಮಾಡ್ತಾಯಿದ್ರು. ಯಾಕೆ ನಾವು ಈ ಒಂದು ವಿಭೂತಿಯನ್ನು ಧರಿಸಲ್ಲ? ಯಾಕೆ ವಿಭೂತಿ ಧರಿಸೋದು ನಮಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವೆಲ್ಲವೂ ಕೂಡ ಸಿಗುತ್ತೆ ನಮಗೆ. ವಿಭೂತಿ ಧರಿಸೋದು ನಮಗೆ ಹೆಚ್ಚಾಗಿ ಉಷ್ಣಾಂಶ ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಇದು ಕೇವಲ ಯಾವುದೋ ಒಂದು ವಸ್ತುಗಳನ್ನ ಸುಟ್ಟಿ ಅದರಿಂದ ನಾವು ವಿಭೂತಿಯನ್ನು ಮಾಡ್ತಕ್ಕಂಥಲ್ಲ. ಇಟ್ಟರೆ ಸಗಣಿಯಾದೆ, ಸುಟ್ಟರೆ ಭಸ್ಮವಾದೆ, ರಾಯರ ಹಣೆಗೆ ವಿಭೂತಿಯಾದೆ, ನೀನಾರಿಗಾದು ಎಲ್ಲ ಮಾನವ. ಕೋಟಿ ದೇವತೆಗಳಿರ್ತಕ್ಕಂತಹ ಕಾಮಧೇನು ಇರ್ತಕ್ಕಂಥ ಸಗಣಿಯಿಂದ ಮಾಡ್ತಕ್ಕಂತಹ, ಸಗಣಿಯ ಬೂದಿಯಿಂದ ಮಾಡ್ತಕ್ಕಂತಹ ಒಂದು ವಿಭೂತಿ ಇದು. ಹಾಗೆಯೇ ನಾವು ಇದನ್ನು ಧರಿಸೋದ್ರಿಂದ ನಾವು ಹುಚ್ಚು ಕೂಡಿನ ಮನಸ್ಸು ಏನಿದೆ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಯಾಕೆ ನಾವು ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಹುಚ್ಚು ಕೂಡಿ ಮನಸ್ಸು ಎಲ್ಲೆಲ್ಲೂ ಸುತ್ತಾಡ್ತಾ ಇರುತ್ತೆ. ನಾವು ಒಂದು ಗುರಿಯನ್ನು ತಲುಪಬೇಕಾಗಿರುತ್ತೆ, ಆ ಗುರಿಯನ್ನು ನಾವು ತಲುಪಕ್ಕಾಗ್ತಾ ಇರಲ್ಲ. ಏಕಾಗ್ರತೆಯನ್ನು ಮಾಡಿಸ್ಲಿಕ್ಕೋಸ್ಕರ ಮತ್ತೆ ನಾವು ಈ ಧರ್ಮ ಆಚರಣೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಅದರಿಂದ ನಾವು ಧರ್ಮವನ್ನು ಆಚರಣೆ ಮಾಡಬೇಕು. ಇದು ಒಂದು. ಇನ್ನೊಂದು, ನನಗೇನೆ ನಾನು ವಿಭೂತಿ ಧರಿಸ್ಕೊಂಡು ಅಥವಾ ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ, ಮೆಟ್ರೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಹತ್ತಿರ ಬಂದು ಕೇಳಿದ್ದಾರೆ, ಮುಜುಗರ ಆಗಲ್ವಾ? ಯಾಕೆ ಸ್ವಾಮಿ ನಮಗೆ ಮುಜುಗರ ಆಗಬೇಕು? ನಮಗೆ ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ದೇಶ ವಿದೇಶವನ್ನು ಬಿಟ್ಟು ಭಾರತದಲ್ಲಿ ಬಂದು ಅಥವಾ ಯಾವುದೋ ರಾಜರಿಗೆ ಹೆದರಿ ಬೇರೆ ಇದಕ್ಕೆ ಅವರು ಕನ್ವರ್ಟ್ ಆದವರೇ ರಾಜಾರಾಶವಾಗಿ ಅವರ ಧರ್ಮ ಪಾಲನೆ ಮಾಡ್ತಾ ಇರಬೇಕಾದ್ರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಮ ಧರ್ಮ ನಾವು ಪಾಲನೆ ಮಾಡೋಕ್ಕೆ ಯಾಕೆ ನಮಗೆ ಭಯ ಬೇಕು? ವಿಭೂತಿಯ ಒಂದು ಶಕ್ತಿ ಅಂತಕ್ಕಂಥದ್ದು ಹೇಗಂತ ಹೇಳಿದ್ರೆ, ಈ ಶಿವನ ಪತ್ನಿಯಾಗಿರ್ತಕ್ಕಂತಹ ಪಾರ್ವತಿ, ಲಕ್ಷ್ಮಿ ಹಾಗೆಯೇ ಸರಸ್ವತಿಯನ್ನು ನೋಡಿ ನನಗೂ ಕೂಡ ಆಭರಣ ಧರಿಸ್ಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಶಿವನಲ್ಲಿ ಕೇಳ್ತಾಳೆ, ನನಗೂ ಕೂಡ ಚಿನ್ನ ಕೊಡು, ಲಕ್ಷ್ಮಿ ಸರಸ್ವತಿ ಎಲ್ಲ ಚಿನ್ನ ಹಾಕ್ಕೊಂಡಿದ್ದಾರೆ ಅಂತೇಳಿ. ಆಗ ಶಿವ ಹೇಳ್ತಾನೆ, ಚಿಟಿಕೆಷ್ಟು ವಿಭೂತಿ ಕೊಟ್ಬಿಟ್ಟು ಹೋಗಿ ಕುಬೇರನ ಹತ್ರ ಚಿನ್ನ ಎಸ್ಕೊ ಅಂತ ಹೇಳ್ತಾನೆ.
ಅವಾಗ ಪಾರ್ವತಿ ಹೋಗ್ತಾಳೆ, ಕುಬೇರನ ಹತ್ರ ವಿಭೂತಿ ಕೊಡ್ತಾಳೆ, ನಿಂಗೆ ಎಷ್ಟು ಚಿನ್ನ ಕೊಡು ಅಂತೇಳಿ. ಅವಾಗ ಕುಬೇರ ನಿಂಗೆ ಎಷ್ಟು ಚಿನ್ನ ಬೇಕಾದರೂ ತಗ ಅಂತೇಳಿ ಒಂದು ಮೂಟೆ, 2 ಮೂಟೆ, 3 ಮೂಟೆ ಕೊಡ್ತಾನೆ. ತಕ್ಕಡಿಯಲ್ಲಿ ಒಂದು ಚಿಟಿಕೆಯಷ್ಟು ವಿಭೂತಿ ಒಂದು ತಕ್ಕಡಿಯಲ್ಲಿ, ಮತ್ತೊಂದು ತಕ್ಕಡಿಯಲ್ಲಿ ಚಿನ್ನ ಹಾಕ್ತಾರೆ. ಎಷ್ಟಾದರೂ ಕೂಡ ಅದು ತೂಕ ತಕ್ಕಡಿ ಏಳದೇ ಇಲ್ಲ. ಆವಾಗ ತಪ್ಪಾಯಿತು ಅಂತ ಕ್ಷಮೆ ಕೇಳಿದಾಗ ಅನಂತರವಾಗಿ ಪಾರ್ವತಿ ವಾಪಸ್ ಬಂದು ಶಿವನಲ್ಲಿ ಹೇಳ್ತಾಳೆ, ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು ಈ ವಿಭೂತಿ. ಆ ಚಿನ್ನ ಎಲ್ಲ ಬೇಡ, ನನಗೆ ವಿಭೂತಿನೇ ಸಾಕು ಅಂತ. ಅಂತಹ ಒಂದು ಶಕ್ತಿ ವಿಭೂತಿಯಲ್ಲಿದೆ. ಇನ್ನೊಂದು ಏಕಾಗ್ರತೆ ಅಂತಕ್ಕಂಥದ್ದು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಏಕಾಗ್ರತೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ವಿಭೂತಿಯನ್ನು ಹಚ್ಕೊಳ್ಳಿ, ನಿಮಗೆ ಏಕಾಗ್ರತೆ ಆಟೋಮೆಟಿಕ್ಕಾಗಿ ಬಂದು ಹೋಗುತ್ತೆ. ಕೆಟ್ಟದನ್ನು ಆಲೋಚನೆ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮ ಆಯಸ್ಸು ಕೂಡ ವಿಭೂತಿಗೆ ಆಯಸ್ಸಿಲ್ಲ, ನಮಗೆ ಆಯಸ್ಸಿದೆ. ವಿಭೂತಿಗೆ ಯಾವುದೇ ರೀತಿಯಾಗಿ ಆಯಸ್ಸು ಕೂಡ ಅಂತಕ್ಕಂಥದ್ದು ಇಲ್ಲ. ನಾವೇನಾದರೂ ಸನ್ಮಾರ್ಗದಲ್ಲಿ ಹೋಗಬೇಕು ಅಥವಾ ಒಳ್ಳೆಯದಂದ್ರೆ ಏನಾದ್ರು ಸಾಧಿಸಬೇಕು ಅಂತ ಹೇಳಿದ್ರೆ ವಿಭೂತಿಯನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಇದರಲ್ಲಿ ಯಾವುದೇ ಸ್ಕಿನ್ ಅಲರ್ಜಿ ಬರಲ್ಲ. ಸ್ಕಿನ್ ಅಲರ್ಜಿ ಯಾವುದೇ ಕಾರಣಕ್ಕೂ ಬರಲ್ಲ. ರೋಗ ನಿರೋಧಕ ಶಕ್ತಿ ಕೂಡ ಇದೆ. ನಾಗ ಸಾಧುಗಳನ್ನು ನೋಡಿ, ಅವ್ರು ಏಕಾಗ್ರತೆ ಶಿವನ ಜ್ಞಾನ ಪಡಿಬೇಕು ಅಥವಾ ಏನಾದ್ರು ಸಾಧನೆ ಮಾಡಬೇಕು ಅಂತಂದರೆ ನಾಗ ಸಾಧುಗಳು ಎಲ್ಲರೂ ಕೂಡ ಹಣೆಗೆ, ಮೈಗೆ, ಮುಖಕ್ಕೆ ಮೈ ತುಂಬ ಹಚ್ಕೊಂಡಿರ್ತಾರಲ್ಲ, ಇಷ್ಟೊಂದು ಶಕ್ತಿ ವಿಭೂತಿಯಾಗದ. ಹಾಗಾಗಿ ಹೇಳ್ತೀವಿ, ಯಾರು ಶಿವಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ರಾಜಾರೋಷವಾಗಿ ಧೈರ್ಯವಾಗಿ ಏಕಾಗ್ರತೆಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇದ್ದರೆ ಪಾಸಿಟಿವ್ ಅಂಶ ಜಾಸ್ತಿ ಬೇಕು ಅಂತಕ್ಕಂಥದ್ದು ಹೇಳಿದ್ರೆ, ಧರ್ಮಾಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಹುಚ್ಚುಕೊಡಿ ಮನಸ್ಸು ಹುಚ್ಚಿನ ಥರ ಅದು ಹರಿದಾಡ್ತಾ ಇದ್ದರೆ ಏಕಾಗ್ರತೆ ಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ವಿಭೂತಿಯನ್ನು ಹಾಕ್ಕೊಳ್ಳಿ, ಮೈಗೆ ಹಚ್ಕೊಳ್ಳಿ. ದಿನನಿತ್ಯ ಎಲ್ಲೋ ಒಂದು ಕಡೆ ಅಲ್ಲ, 2 ಕಡೆ 3 ಕಡೆ ಅಲ್ಲ, ದಿನನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೊಜ್ಜಿ ಮುಖ ತೊಳಿರಿ, ಟೀ ಕುಡಿರಿ, ಕಾಫಿ ಕುಡಿರಿ ಅಥವಾ ನೀರು ಕುಡಿರಿ ಅಂತ ವಿಭೂತಿಯನ್ನು ಹಚ್ಕೊಂಡು ಪೂಜೆ ಮಾಡ್ಕೊಂಡು ನೀವು ಕೆಲಸಕ್ಕೆ ಹೊರಡಿ. ಏನೂ ಆಗಲ್ಲ. ಯಾರು ನಿಮ್ಮನ್ನು ನೋಡ್ತಕ್ಕಂಥದ್ದು ಜುಟ್ಟು ಪೂಜಾರಿ ಅಥವಾ ಕಲ್ಕಟ್ಟರು ಅಥವಾ ನೀವು ಶಿವಭಕ್ತರು ಅಂತ ಯಾರು ಅವಮಾನ ಮಾಡಲ್ಲ. ಅವಮಾನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸನ್ಮಾನ ಮಾಡ್ತಾರೆ. ನೋಡಿ, ನೀವು ಯಾರು ಧರ್ಮಾಚರಣೆ ಮಾಡ್ತಾ ಇರ್ತಾರೆ ಅವ್ರಿಗೆ ಕೈ ಮುಗಿಬೇಕು ಅನಿಸುತ್ತೆಲ್ಲ. ಅವ್ರಿಗೆ ಬೈಯೋಕ್ಕೂ ಕೂಡ ನಮಗೆ ಮನಸ್ಸು ಬರಲ್ಲ. ಇಲ್ಲಿ ನಮಗೆ ಅವ್ರು ನೆಗೆಟಿವ್ ಥಾಟ್ಸ್ ಬಂದುಬಿಡುತ್ತೆ, ಇವ್ರಿಗೆ ಬೈ ನನಗೆಲ್ಲೂ ನೆಗೆಟಿವ್ ಥಾಟ್ ಬಂದುಬಿಡುತ್ತೆ ಅಂತೇಳಿ. ಆದ್ದರಿಂದ ಯಾರು ಹೆದರೋದು ಬೇಡ. ಯಾರೇನು ಅನ್ಕೊಂಬಿಟ್ಟಾರೋ ಅಂಥೇಳಿ ಯಾವನೇನೂ ಅನ್ನಲ್ಲ. ವಿಭೂತಿ ಅಥವಾ ಕುಂಕುಮ ಅಥವಾ 3 ನಾಮ ಹಾಕೊಂಡೋದ್ರೆ ಯಾರೇನೂ ಅನ್ನಲ್ಲ. ಸ್ವತಂತ್ರ ಇದೆ, ನಾವು ಹೆಂಗೆ ಬೇಕಾದರೂ ನಾವು ಧರ್ಮಾಚರಣೆಯನ್ನು ಮಾಡಬಹುದು ಇಂಡಿಯಾದಲ್ಲಿ. ನಮಸ್ಕಾರ.